ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಹಾಗೂ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಿಮ್ಮ ಸಂತೋಷ ಮಾಡುವಂಥ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರ್ ಮತ್ತೆ ಅಪ್ಡೇಟ್ ಆಗಿದೆ. 22ನೇ ವರ್ಷನ್ನು ಬಂದಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಮೊದಲು ನೀವು ಗೂಗಲ್ ಪ್ಲೇಸ್ಟೋರಿಗೆ ಬಂದುಬಿಟ್ಟು ಪೋಷನ್ ಟ್ರ್ಯಾಕರನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಅಂಥೇಳಿ ಕೊಟ್ಟರೆ ಪೋಷನ್ ಟ್ರ್ಯಾಕರು ಅಪ್ಡೇಟ್ ಆಗುತ್ತೆ. ಹೊಸದಾಗಿ ಬಂದಿರುವಂಥದ್ದು ಇಂಟ್ರೊಡ್ಯೂಸ್ಡ್ CMAM ಮಾಡೆಲ್ ಫಾರ್ SAM ಆ್ಯಂಡ್ SUW ಚಿಲ್ಡ್ರನ್. ಎರಡನೇದಾಗಿ ಆಕ್ಸೆಸ್ ಫುಲ್ ಗ್ರೋತ್ ಚಾರ್ಟ್ ಹಿಸ್ಟ್ರಿ. ಮೂರನೇದಾಗಿ ಅರ್ಲಿ ಅಲರ್ಟ್ಸ್ ಫಾರ್ ಬೆನಿಫಿಷರಿ ಇನ್ಯಾಕ್ಷನ್ ಆರ್ ಕೆಟಗರಿ ಚೇಂಜಸ್. ಲಾಂಚ್ಡ್ ECC ಲರ್ನಿಂಗ್ ಮಾಡೆಲ್. FRS ಮಾಡೆಲ್ ನೌ ಲೈವ್ ಪ್ಯಾನ್ ಇಂಡಿಯಾ. ಹೈಟ್ ವೇಟ್ ಅಪ್ಡೇಟ್ಸ್ ಲಿಮಿಟೆಡ್ ಟು ಒನ್ಸ್ ಅ ಮಂತ್. ಈ ರೀತಿಯ 6 ಅಪ್ಡೇಟ್ಗಳು ಇಲ್ಲಿ ಪೋಷನ್ ಟ್ರ್ಯಾಕರಲ್ಲಿ ಈ ಸರಿ ಅಪ್ಡೇಟ್ ಆಗಿರುವಂಥದ್ದು. ಅದು ಏನಂತ ಹೇಳಿ ಒಂದೊಂದಾಗಿ ನಾವು ಇವಾಗ ನೋಡ್ಕೊಳ್ತಾ ಹೋಗೋಣ. ಇವಾಗ ಇಲ್ಲಿ AWC ಡೈಲಿ ಟ್ರ್ಯಾಕಿಂಗಲ್ಲಿ ನೀವು ನೋಡ್ತಾ ಇರುವಂಥದ್ದು. ಈ AWC ಡೈಲಿ ಟ್ರ್ಯಾಕಿಂಗಲ್ಲಿ ಕೆಳಗಡೆಗೆ ECC ಲರ್ನಿಂಗ್ ಅಂಥೇಳಿ ಬಂದಿದೆ. ಇದ್ರ ಪಕ್ಕದಲ್ಲೇ ಸ್ಟಾರ್ಟ್ ಅಂತ ಇದೆ, ಅದನ್ನ ನೀವು ಕ್ಲಿಕ್ಕನ್ನು ಮಾಡಿ. ಇಲ್ಲಿ ಸ್ಟಾರ್ಟ್ ಕೊಟ್ಟ ತಕ್ಷಣ ನಿಮಗೆ ವಾಯ್ಸ್ ಓವರ್ ದ ಡೇ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು. ಇದನ್ನು ಕ್ಲಿಕ್ ಮಾಡಿದರೆ ಅವರು ಇವತ್ತು ದಿನ ಏನಿದೆ ಅನ್ನುವಂಥದ್ರ ಬಗ್ಗೆ ವಿಷಯವನ್ನು ಅವರು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ಡೇಟ್ ಇರುತ್ತೆ, ತಿಂಗಳ ಇರುತ್ತೆ, ವರ್ಷ ಇರುತ್ತೆ, ವಾರ ಇರುತ್ತೆ. ಜೊತೆಗೆ ಇಲ್ಲಿ ಅವರೇ ವಾಯ್ಸ್ ಮುಖಾಂತರ ನಿಮಗೆ ವಿಷಯವನ್ನು ಹೇಳ್ಕೊಡ್ತಾರೆ. ಇದನ್ನಷ್ಟು ಸಂಪೂರ್ಣವಾಗಿ ನೀವು ಕೇಳಿದ ನಂತರ ಏನು ಮಾಡಬೇಕು ಅಂತಂದರೆ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ನೆಕ್ಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದಮೇಲೆ ನೀವು ದಿನಕ್ಕೆ ಮಿನಿಮಮ್ ಆಗಿ 2 ಆ್ಯಕ್ಟಿವಿಟಿ ಏನಾದರೂ ನೀವು ಕಂಪ್ಲೀಟ್ ಮಾಡಬೇಕು. ಫಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ವಿಡಿಯೋಗಳಿದ್ದಾವೆ, ಆ ವಿಡಿಯೋನ ನೀವೇನು ಮಾಡಬೇಕು ಕೇಳಬೇಕು. ಇಲ್ಲಿ ನೋಡ್ತಾ ಇದ್ದೀರಿ ಇವೆಲ್ಲ ವಿಡಿಯೋಗಳು. ಈ ವಿಡಿಯೋಗಳನ್ನು ನೀವೇನು ಮಾಡೋದು ಕೇಳುವಂಥದ್ದು. ಇವೆಲ್ಲ ವಿಡಿಯೋಗಳು ಏನಪ್ಪ ಅಂತಂದರೆ ಹಿಂದಿ ಭಾಷೆಯಲ್ಲಿ ಇದ್ದಾವೆ. ನೀವು ಸ್ಟಾರ್ಟ್ ಅಂತ ಇಲ್ಲಿ ಕೊಟ್ಟರೆ ಇಲ್ಲಿ ವಿಡಿಯೋ ಬರುತ್ತೆ. ಅದನ್ನ ನಾವೇನು ಮಾಡೋದು ಪ್ಲೇಯನ್ನು ಮಾಡಿಬಿಟ್ರೆ ಇಲ್ಲಿ ವಿಡಿಯೋ ಪ್ಲೇ ಆಗುತ್ತೆ. ಈ ರೀತಿಯಾಗಿ ನೀವು ವಿಡಿಯೋ ಮುಗಿಸಿದ ನಂತರದಲ್ಲಿ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ. ವಿಡಿಯೋದ ಆದಮೇಲೆ ಇಲ್ಲಿ ಕೆಳಗಡೆ ಸ್ಟಾರ್ಟ್ ಅಂತ ಇದೆಯಲ್ಲ, ಇಲ್ಲಿ ಏನಿರುತ್ತೆ ಅಂತಂದ್ರೆ ನೀವು ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು. ಇಲ್ಲಿ ವಿಡಿಯೋಗಳನ್ನು ಕೊಟ್ಟಿದ್ದಾರೆ, ಕೆಳಗಡೆಗೆ ಏನು ಕೊಟ್ಟಿದ್ದಾರೆ ಅಂದರೆ ಮತ್ತೆ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ. ಆ ಸ್ಟಾರ್ಟ್ ಅನ್ನೋದನ್ನು ನಾವು ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಡೆವಲಪ್ಮೆಂಟಲ್ ಡೊಮನಿಯಾ ಡೈಲಿ ಆಧಾರ್ಶಿಲಾ ಬ್ಲಾಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನಾದರೂ ಆ್ಯಕ್ಟಿವಿಟಿ ಅನ್ನೋದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದರೆ ಅದು ನೆಕ್ಸ್ಟ್ ಅಂತೇಳಿ ಕಂಪ್ಲೀಟ್ ಅಂತ ತೋರಿಸಿ. ಇದ್ರ ಬಗ್ಗೆ ನೀವು ನಿಮ್ಮ ತಾಲೂಕು ಅಥವಾ ಜಿಲ್ಲಾ ಪೋಷಣ ಅಭಿಯಾನ ಸಂಯೋಜಕರ ಕಡೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಯಾವ ರೀತಿಯಾಗಿ ಇದನ್ನು ನಾವು ಇದರಲ್ಲಿ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಇಲ್ಲಿ ತಿಳ್ಕೊಬೋದು. ಈ ರೀತಿಯಾಗಿ ECC ಲರ್ನಿಂಗು ಡೈಲಿ ಟ್ರ್ಯಾಕಿಂಗಲ್ಲಿ ಇಲ್ಲಿದೆ. ಇದನ್ನು ಅಷ್ಟು ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೇನೆ. ಮುಂದಿನ ನೀವು ಸಂಪೂರ್ಣವಾದ ಮಾಹಿತಿನ ನಿಮ್ಮ ತಾಲೂಕಾ ಸಂಯೋಜಕರ ಕಡೆ ದಯವಿಟ್ಟು ತಿಳಿದುಕೊಳ್ಳಿ. ಇನ್ನೊಂದು ಅಪ್ಡೇಟ್ ನೋಡೋದಾದರೆ ನಾವು ಮಕ್ಕಳಲ್ಲಿ ಬಂದುಬಿಟ್ಟು ಇಲ್ಲಿ 3 ಟಿಕ್ಕೆಗಳ ಏನೇನಿದಾವೆ ಅದನ್ನು ಇಲ್ಲಿ ಗ್ರೋತ್ ಹಿಸ್ಟ್ರಿ ಅಂತ ನಿಮಗೆ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ಥರನಾಗಿ ನಿಮಗೆ ಆ್ಯಕ್ಟಿವಿಟಿ ಏಜು ಎಷ್ಟಿದೆ ಅನ್ನುವಂಥದ್ದನ್ನು ಇಲ್ಲಿ ತೋರಿಸ್ತಾ ಇದೆ. 2 years 10 months, ಜೆಂಡರು ಮೇಲು ಫಿಮೇಲು. ಅದ್ರ ಜೊತೆ ನೀವು ಫುಲ್ ಹಿಸ್ಟ್ರಿ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಸಂಪೂರ್ಣವಂಥ ಎಲ್ಲ ಹಿಸ್ಟ್ರಿ ನಿಮಗೆ ಇಲ್ಲಿ ಆ ಮಗುವಿನ ಬಗ್ಗೆ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ. ಡೇಟು, ಹೈಟು, ವೇಟು, ಯಾವ ತಿಂಗಳಲ್ಲಿ ಎಷ್ಟೆಷ್ಟಿತ್ತು ಅನ್ನುವಂಥದ್ದು ಸಂಪೂರ್ಣವಂಥ ಮಾಹಿತಿ ನಿಮಗೆ ಇಲ್ಲಿ ಸಿಗ್ತಾ ಹೋಗುವಂಥದ್ದು. 11ನೇ ತಿಂಗಳಲ್ಲಿ ಏನಿತ್ತು, 10ನೇ ತಿಂಗಳಲ್ಲಿ ಏನಿತ್ತು, ಅದ್ರ ಜೊತೆಗೆ ಸ್ಟಂಟಿಂಗು, ಅಂಡರ್ ವೇಟು, ವೇಸ್ಟಿಂಗು, ಹೈಟ್ ಎಷ್ಟಿದೆ, KG ಎಷ್ಟಿದೆ ಅನ್ನೋದನ್ನು ಸಂಪೂರ್ಣವಾಗಿ ಇಲ್ಲಿ ಮೇಲ್ಗಡೆ ಹೈಟು ಕೆಳಗಡೆ ತೂಕದ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ SAM ಇದ್ದರೆ ಯಾವ ಕಲರು, ಮ್ಯಾಮ್ ಇದ್ದರೆ ಯಾವ ಕಲರ್, ನಾರ್ಮಲ್ ಇದ್ದರೆ ಯಾವುದು, ಓವರ್ ವೇಟ್ ಇದ್ದರೆ ಯಾವುದು, ಒಬೇಸ್ ಇದ್ದರೆ ಯಾವುದು ಅನ್ನೋದನ್ನು ಕಲರ್ನ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನಿಮಗಿಲ್ಲಿ ಚಾರ್ಟ್ಗಳು ಸಹ ಸಿಗ್ತವೆ. ವೇಸ್ಟಿಂಗ್ ಚಾರ್ಟು ಮಗುವಿಂದು,
ಇದ್ರ ಜೊತೆಗೆ ಅಂಡರ್ ವೇಟು ಚಾರ್ಟು, ಸ್ಟಂಟಿಂಗ್ ಚಾರ್ಟು ಎಲ್ಲ ಸಂಪೂರ್ಣವಂಥ ಮಾಹಿತಿ ನಿಮಗೆ ಗ್ರೋತ್ ಹಿಸ್ಟ್ರಿ, ಮಗುವಿನ ಸಂಪೂರ್ಣವಂಥ ಗ್ರೋತ್ ಹಿಸ್ಟ್ರಿ ನಿಮಗೆ ಇಲ್ಲಿ ಸಿಗುತ್ತಾ ಹೋಗುತ್ತೆ. ಪ್ರತಿಯೊಂದು ಮಗುವಿಗೆ ನೀವು ಬಂದುಬಿಟ್ಟು ಇಲ್ಲೇನಿದ್ದಾವೆ 3 ಟಿಕ್ಕಿ ಅದನ್ನು ಕ್ಲಿಕ್ಕನ್ನು ಮಾಡಿ ಕೆಳಗಡೆ ಗ್ರೋತ್ ಹಿಸ್ಟ್ರಿ ಅಂತ ಇಲ್ಲಿ ಕಾಣ್ತಾ ಇದೆಯಲ್ಲ, ಗ್ರೋತ್ ಹಿಸ್ಟ್ರಿ ಅಂತ ಇಲ್ಲಿ ಏನಿದೆ ಇದನ್ನು ನೀವೇನು ಅಂತಂದರೆ ಕ್ಲಿಕ್ ಮಾಡಿದರೆ ಆ ಮಗುವಿನ ಸಂಪೂರ್ಣ ಹಿಸ್ಟ್ರಿ ನಿಮಗೆ ಇಲ್ಲಿ ಸಿಗುತ್ತಾ. ಇದು ಹೊಸದಾಗಿ ಅಪ್ಡೇಟ್ ಆಗಿರುವಂಥ ವಿಷಯ. ಇನ್ನು ನಾವು ಆ್ಯಕ್ಷನ್ ಸೆಂಟ್ರಲ್ಲಿ ನೋಡ್ತಾ ಇರ್ಬೋದು. ಆ್ಯಕ್ಷನ್ ಸೆಂಟ್ರಲ್ಲಿ ಅಟೆನ್ಷನ್ ಅಂತ ಒಂದು ಕೊಟ್ಟಿದೆ. ಅಪ್ ಕಮಿಂಗ್ ಬೆನಿಫಿಷರಿ ಚೇಂಜಸ್ ಅಂತ ಹೊಸದಾಗಿ ಆಪ್ಷನ್ ಬಂದಿದೆ. ಅದೇನಂತೇಳಿ ನಾವು ಕ್ಲಿಕ್ ಮಾಡಿ ನೋಡೋಣ. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಅಪ್ ಕಮಿಂಗ್ ಬೆನಿಫಿಷರಿ ಚೇಂಜಸ್ ಅಂತ ಇಲ್ಲಿದೆ. ಅದರ ಕೆಳಗಡೆ ಎಕ್ಸ್ಪೆಕ್ಟೆಡ್ ಡೆಲಿವರಿ, ಇನ್ಆ್ಯಕ್ಟಿವ್, ಕೆಟಗರಿ ಚೇಂಜಸ್ ಅಂತ ಇದೆ. ಅದರ ಜೊತೆಗೆ ಇಲ್ಲಿ ನೋಟ್ ಅಂತ ಇದೆ, ನೀವು ನೋಡ್ತಾ ಇರ್ಬೋದು. ಈ ನೋಟ್ ಅನ್ನೋ ಅಲ್ಲಿ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ EDD ಹ್ಯಾಸ್ ಅರೈವ್ಡ್ ಫಾರ್ ದ ಫಾಲೋವಿಂಗ್ ಬೆನಿಫಿಷರೀಸು, ಜೊತೆಗೆ ಮೈಗ್ರೇಟ್ ದ ಬೆನಿಫಿಷರಿ ಟು ದ ಲ್ಯಾಕ್ಟೇಟಿಂಗ್ ಮದರ್ ಕೆಟಗರಿ ಇಫ್ ದ ಬೆನಿಫಿಷರಿ ಗೇವ್ ಬರ್ತ್ ಸಕ್ಸಸ್ಫುಲಿ. ಇಲ್ಲಿ 3 ರೀತಿಯ ವಿಷಯಗಳನ್ನು ತಿಳಿಸ್ಕೊಡುತ್ತಾ. ಒಂದು, ಯಾವಾಗ ಡೆಲಿವರಿ ಡೇಟ್ ಎಕ್ಸ್ಪೆಕ್ಟೆಡ್ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಿಕ್ ಮಾಡಿದರೆ ಆ ಹೆಸರುಗಳು ಇಲ್ಲಿ ಕೆಳಗಡೆ ಬರ್ತಾ ಹೋಗ್ತವೆ. ಜೊತೆಗೆ ಲ್ಯಾಕ್ಟಿಕ್ ಮದರ್ಗೆ ಮೈಗ್ರೇಟಿಂದ ನಾವು ಲ್ಯಾಕ್ಟಿಕ್ ಮದರ್ಗೆ ಚೇಂಜನ್ನು ಮಾಡುವಂಥದ್ದು ಹೆಸರುಗಳು ಯಾವ್ಯಾವ ಇದಾವೆ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡುತ್ತೆ. ಅದ್ರ ಜೊತೆಗೆ ಕೆಟಗರಿ ಚೇಂಜಸ್ ಮಾಡಲಿಕ್ಕೆ ಇದೆ ಅನ್ನುವಂಥದ್ದು, ಯಾವ್ಯಾವ ಕೆಟಗರಿ ಇನ್ನೂ ಮಾಹಿತಿ ಹಾಕಿಲ್ಲ ಅನ್ನುವಂತಹ ವಿಷಯಗಳನ್ನು ಹಾಕಲಿಕ್ಕೆ ಇಲ್ಲಿ ಫಲಾನುಭವಿಗಳ ಆ ಮಗುವಿನ ಹೆಸರನ್ನು ಇಲ್ಲಿ ತೋರಿಸುತ್ತಾ ಹೋಗುತ್ತೆ. ಇಲ್ಲಿ ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ ಅಲ್ಲಿ ಇದು ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ ಅಲ್ಲಿ ನಾವು ನೋಡ್ತಾ ಇರುವಂಥ ವಿಷಯ ಆಗಿದೆ. ಇಲ್ಲಿ ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪೆಕ್ಟೆಡ್ ಆಗಿ ಡೆಲಿವರಿ ಡೇಟ್ ಇರುವಂತಹ ಗರ್ಭಿಣಿಯರಾಗಿರ್ಬೋದು, ಅಥವಾ ಲ್ಯಾಕ್ಟೇಟಿಂಗ್ ಮದರ್ಗೆ ಚೇಂಜ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಕೆಟಗರಿ ಚೇಂಜ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಮಾಹಿತಿ ಹಾಕುವಂಥದ್ದಾಗಿರ್ಬೋದು, ಸಂಪೂರ್ಣವಾಗೆಲ್ಲ ಒಂದು ಕಡೆಗೆ ಇಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಇಲ್ಲಿ ದೊರೆಯುತ್ತೆ. ಅದರ ಜೊತೆಗೆ ಇಲ್ಲಿ ಲಾಸ್ಟಾಗಿ ಕೊಟ್ಟಿರುವಂಥದ್ದು ಹೈಟ್ ವೇಟು, ಅಪ್ಡೇಟ್ ಲಿಮಿಟು ತಿಂಗಳಿಗೆ ಒಂದು ಸರಿ ನಾವು ಹೈಟ್ ವೇಟನ್ನು, ಮಕ್ಕಳ ಎತ್ತರ ತೂಕನ ತಿಂಗಳಿಗೆ ಒಂದು ಸರಿ ಮಾತ್ರ ಹಾಕಲಿಕ್ಕೆ ಅವಕಾಶ ಇರುವಂಥದ್ದು. ಅದರ ಬಗ್ಗೆ 6ನೇ ಆಪ್ಷನಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ನಾವು ಒಂದು ಸರಿ ಮಕ್ಕಳ ಎತ್ತರ ತೂಕನ ಹಾಕಲಿಕ್ಕೆ ಅವಕಾಶ ಇದೆ. ಇನ್ನು ಉಳಿದ ಅಪ್ಡೇಟ್ ಅಂದರೆ ಈ ಲರ್ನಿಂಗ್ ವಿಡಿಯೋದಲ್ಲಿ ಮಾಡೆಲ್ಗಳು ಬಂದಿರ್ತವೆ. ಅದರ ಜೊತೆಗೆ ನಿಮಗೆ ಗ್ರೋತ್ ಮಾನಿಟರಿಂಗ್ ಚಾರ್ಟು ಎಲ್ಲವೂ ಸಂಪೂರ್ಣವಾಗಿ ನಮಗೆ ಈ ರಿಸೋರ್ಸ್ ಒಳಗಡೆ ಸಂಪೂರ್ಣವಾಗಿ ಸಿಗ್ತಾ ಇದ್ದಾವೆ. ಅದರ ಜೊತೆಗೆ ಹೊಸ ವಿಡಿಯೋಗಳನ್ನ ಅಪ್ಡೇಟ್ ಮಾಡಿದ್ದಾರೆ ಅನ್ನೋಂಥ ಮಾಹಿತಿನ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅವನ್ನ ಲರ್ನಿಂಗ್ ವಿಡಿಯೋನ ನೋಡ್ಕೊಂಡ್ಬಿಟ್ಟು ನೀವು ಮಾಹಿತಿನ ತಿಳ್ಕೊಬೋದು. ಜೊತೆಗೆ ಗ್ರೋತ್ ಚಾರ್ಟನ್ನು ನೀವು ಇಲ್ಲಿ ರಿಸೋರ್ಸ್ ಒಳಗಡೆ ಪಡೆದುಕೊಳ್ಬಹುದು. ಇಲ್ಲಿವರೆಗೂ ಹೇಳಿರುವಂಥ ಇದಿಷ್ಟು ವಿಷಯಗಳು ಪೋಷನ್ ಟ್ರ್ಯಾಕರ್ 22ರಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಇದನ್ನು ಸಂಪೂರ್ಣವಾಗಿ ನೀವು ಸರಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳಿ. ಜೊತೆಗೆ ನಿಮಗೇನಾದರೂ ನಾನು ಹೇಳೋದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ತಾಲೂಕಾ ಪೋಷಣ ಅಭಿಯಾನ ಸಂಯೋಜಕರನ್ನು ಸಂಪರ್ಕಿಸಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.